ನಾಗೇಶ್ ಅವರು ವಿಧಿ ಯಾರನ್ನೂ ಕೂಡ ಬಿಡೋದಿಲ್ಲ. ಸೌಮ್ಯ ಸ್ವಭಾವದ, ಜನರನ್ನು ಪ್ರೀತಿ ಮಾಡ್ತಕ್ಕಂಥ, ಯಾರನ್ನು ನೋಯಿಸಲಾರದ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ ನಾಗೇಶ್ ಅವರು ಸ್ವಯಂ ಸೇವಕ ಸಂಘದ ಮೂಲಕ ತಮ್ಮನ್ನು ಗುರುತಿಸಿಕೊಂಡು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಹೋರಾಟವನ್ನು ಮೈಗೂಡಿಸಿಕೊಂಡು ಎಲ್ಲಿ ಅನ್ಯಾಯವಾದರೆ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇಡೀ ತಮ್ಮ ಜೀವನವನ್ನೇ ಜನರಿಗಾಗಿ ಮುಡುಪಾಗಿಟ್ಟಿದ್ದ ಮಾನ್ಯ ನಾಗೇಂದ್ರ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇವತ್ತು ಹೃದಯ ಒಂದು ರೀತಿಯಲ್ಲಿ ಬಾಧಿಸುತ್ತದೆ, ನೋವನ್ನುಂಟು ಮಾಡಿದೆ. ನಿನ್ನೆ ದಿವಸ ಅವರ ನಿಧನದ ವಾರ್ತೆಯನ್ನು ಕೇಳಿದ ನಮಗೆಲ್ಲರಿಗೂ ಕೂಡ ವಿಭ್ರಮೆ ಆಯಿತು. ಸುಮಾರು 1 ವರ್ಷದಿಂದ ಅನಾರೋಗ್ಯದಿಂದ ಅವರು ನರಳುತ್ತಿದ್ದರು. ಆಗಲೂ ಕೂಡ ಯಾವುದಾದ್ರೂ ಸಭೆ ಸಮಾರಂಭಗಳು ಇದೆ ಅಂತಂದ್ರೆ ಸಾಕು, ಅವರಿಗೆ ಆಹ್ವಾನವೂ ಬೇಕಿರಲಿಲ್ಲ. ಅವರ ಗಮನಕ್ಕೆ ಬಂದರೆ ಸಾಕು, ಬಂದು ಅದರಲ್ಲಿ ಭಾಗವಹಿಸುತ್ತಿದ್ದ ಆ ರೀತಿಯ ಶ್ರದ್ಧಾಳು. ಇಂತಹ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಈ ರಾಜ್ಯದ ರಾಜಕಾರಣದಲ್ಲಿ ಒಬ್ಬ ಮೇರು ವ್ಯಕ್ತಿತ್ವವುಳ್ಳ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇದರಿಂದ ಸಮಾಜಕ್ಕೆ ಮತ್ತು ರಾಜಕೀಯ ಕೂಡ ಇದನ್ನು ನಾವು ಇವತ್ತು ಒಬ್ಬ ಮೇರು ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಬೇಸರ ನಮಗಿದೆ. ಏನೇ ಆದರೂ ಕೂಡ ವಿಧಿಯಾಟದ ಮುಂದೆ ಯಾರು ಏನೂ ನಡೆಯೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನಾನು ಇಷ್ಟೇ ಹೇಳೋದು, ಅವರ ಆತ್ಮಕ್ಕೆ ಭಗವಂತ ಶಾಂತಿ ಸಿಗುವಂತೆ ಮಾಡಲಿ, ಶಾಂತಿ ಸಿಗಲಿ. ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು ಅವರ ಅಗಲಿಕೆಯನ್ನು ವರ್ಷಿಸುವ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ ಅಂತೇಳಿ ನಾನಾದರೂ ಇವತ್ತು ಭಗವಂತನಲ್ಲಿ ನಾಗೇಶ್ ಅವರು ವಿಧಿ ಯಾರನ್ನೂ ಕೂಡ ಬಿಡೋದಿಲ್ಲ. ಸೌಮ್ಯ ಸ್ವಭಾವದ, ಜನರನ್ನು ಪ್ರೀತಿ ಮಾಡ್ತಕ್ಕಂಥ, ಯಾರನ್ನು ನೋಯಿಸಲಾರದ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ ನಾಗೇಶ್ ಅವರು ಸ್ವಯಂ ಸೇವಕ ಸಂಘದ ಮೂಲಕ ತಮ್ಮನ್ನು ಗುರುತಿಸಿಕೊಂಡು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಹೋರಾಟವನ್ನು ಮೈಗೂಡಿಸಿಕೊಂಡು ಎಲ್ಲಿ ಅನ್ಯಾಯವಾದರೆ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇಡೀ ತಮ್ಮ ಜೀವನವನ್ನೇ ಜನರಿಗಾಗಿ ಮುಡುಪಾಗಿಟ್ಟಿದ್ದ ಮಾನ್ಯ ನಾಗೇಂದ್ರ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇವತ್ತು ಹೃದಯ ಒಂದು ರೀತಿಯಲ್ಲಿ ಬಾಧಿಸುತ್ತದೆ, ನೋವನ್ನುಂಟು ಮಾಡಿದೆ. ನಿನ್ನೆ ದಿವಸ ಅವರ ನಿಧನದ ವಾರ್ತೆಯನ್ನು ಕೇಳಿದ ನಮಗೆಲ್ಲರಿಗೂ ಕೂಡ ವಿಭ್ರಮೆ ಆಯಿತು. ಸುಮಾರು 1 ವರ್ಷದಿಂದ ಅನಾರೋಗ್ಯದಿಂದ ಅವರು ನರಳುತ್ತಿದ್ದರು. ಆಗಲೂ ಕೂಡ ಯಾವುದಾದ್ರೂ ಸಭೆ ಸಮಾರಂಭಗಳು ಇದೆ ಅಂತಂದ್ರೆ ಸಾಕು, ಅವರಿಗೆ ಆಹ್ವಾನವೂ ಬೇಕಿರಲಿಲ್ಲ. ಅವರ ಗಮನಕ್ಕೆ ಬಂದರೆ ಸಾಕು, ಬಂದು ಅದರಲ್ಲಿ ಭಾಗವಹಿಸುತ್ತಿದ್ದ ಆ ರೀತಿಯ ಶ್ರದ್ಧಾಳು. ಇಂತಹ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಈ ರಾಜ್ಯದ ರಾಜಕಾರಣದಲ್ಲಿ ಒಬ್ಬ ಮೇರು ವ್ಯಕ್ತಿತ್ವವುಳ್ಳ ಒಬ್ಬ ವ್ಯಕ್ತಿಯನ್ನ
ಒಬ್ಬ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇದರಿಂದ ಸಮಾಜಕ್ಕೆ ಮತ್ತು ರಾಜಕೀಯ ಕೂಡ ಇದನ್ನು ನಾವು ಇವತ್ತು ಒಬ್ಬ ಮೇರು ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಬೇಸರ ನಮಗಿದೆ. ಏನೇ ಆದರೂ ಕೂಡ ವಿಧಿಯಾಟದ ಮುಂದೆ ಯಾರು ಏನೂ ನಡೆಯೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನಾನು ಇಷ್ಟೇ ಹೇಳೋದು, ಅವರ ಆತ್ಮಕ್ಕೆ ಭಗವಂತ ಶಾಂತಿ ಸಿಗುವಂತ ಮಾಡಲಿ, ಶಾಂತಿ ಸಿಗಲಿ. ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು ಅವರ ಅಗಲಿಕೆಯನ್ನು ವರ್ಷಿಸುವ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ ಅಂತೇಳಿ ನಾನಾದರೂ ಇವತ್ತು ಭಗವಂತನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.